ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಒಂದು ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಕರ ರಾಶಿಯ ಒಂದು ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ವಿಲಕ್ಷಣ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಯುಗಾದಿಯ ಸಂವತ್ಸರದ ಶುಭ ಫಲಗಳು ಮಕರ ರಾಶಿಯವರಿಗೆ ಯಾವ ರೀತಿ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷ ಯುಗಾದಿ ಹಬ್ಬ ಬರ್ತಾನೆ ಇರುತ್ತೆ. ಆದ್ರೆ ಯುಗಾದಿಗೆ ವಿಶೇಷತೆ ಏನು ಅನ್ನೋದು ಎಲ್ಲಾ ರಾಶಿಗಳ ಒಂದು ಸ್ಪೆಷಲ್ ಕಾನ್ಸೆಪ್ಟ್. ಈ ವರ್ಷ ನಂಗೆ ಚೆನ್ನಾಗಿದ್ಯಾ, ಶುಭ ಫಲಗಳನ್ನು ಕೊಡುತ್ತಾ ಅನ್ನೋದನ್ನ ಯುಗಾದಿ ಸಂವತ್ಸರದಲ್ಲಿ ಕಾಯೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಯುಗಾದಿ ಹಬ್ಬ ಈ ಮಕರ ರಾಶಿಯವರಿಗೆ ಒಳ್ಳೆದನ್ನ ತರುತ್ತಾ ತಂದು ಕೊಡುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಆಲ್ರೆಡಿ ಶನಿ ತೃತೀಯ ಭಾವದಲ್ಲಿ ಕುಳಿತಿದ್ದಾನೆ. ಸೊ ತೃತೀಯ ಭಾವದಲ್ಲಿ ಶನಿ ಸಂಚಾರ ಮಾಡಿದ್ರೆ ಇಟ್ಸ್ ಎ ಗುಡ್ ರಿಸಲ್ಟ್. ಯಾಕೆಂದ್ರೆ ಪರಾಕ್ರಮ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದು. ಸೊ ಶನಿಯ ಒಂದು ಸಂಚಾರದ ಫಲಗಳ ಮೇಲೆ ಗುರು ಆಗ್ಲಿ, ಶನಿ ಆಗ್ಲಿ, ರಾಹುಕೇತುಗಳ ಆಗ್ಲಿ ಯಾವ್ಯಾವ ಮನೆಗಳ ಮೇಲೆ ಸಂಚಾರ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಾಶಾಧಿಪತಿನೇ 3ನೇ ಮನೇಲಿ ಇದ್ದಾಗ ಏನಾಗುತ್ತೆ, ಇಟ್ಸ್ ಎ ಗುಡ್ ರಿಸಲ್ಟ್. ಶನಿ ಏನು ಅನ್ನೋದನ್ನ ತೋರಿಸ್ಕೊಡ್ತಾನೆ. ಶನಿ ಪರಮಾತ್ಮ ಹೆಂಗೆ ಅಂತ ಅಂದ್ರೆ, ನಾವು ಜೀವನದಲ್ಲಿ ಕಠಿಣವಾಗಿ ಬೆಂದು ಬೌಳಿ ಒಂದು ಶಿಲೆ ಆಗ್ಬೇಕು ಅಥವಾ ನಾವು ಒಬ್ಬ ವ್ಯಕ್ತಿ ಆಗ್ಬೇಕು ಅಂತ ಅಂದ್ರೆ ಶನಿಯ ಒಂದು ಪ್ರಭಾವದಿಂದ ಮಾತ್ರ ಸಾಧ್ಯ. ಎಲ್ಲ ಮನುಷ್ಯನ ಏರಿಳಿತಗಳು ನಡೆಯೋದೇ ಅದರಿಂದ. ಹಾಗಾಗಿ ಲೈಫ್ ಅಲ್ಲಿ ಶನೇಶ್ವರ ಕೊಡುವಂತಹ ಪುಣ್ಯದ ಫಲಗಳೇನಿದೆಯಲ್ಲ, ಅಂದ್ರೆ ಕಷ್ಟಗಳನ್ನು ಕೊಟ್ಟು, ನಷ್ಟಗಳನ್ನ ಕೊಟ್ಟು, ಆಮೇಲೆ ಲಾಭಗಳನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಪ್ರತಿ ರಾಶಿಯಲ್ಲೂ ಕೂಡ ನಮ್ಗೆ ಏನಾಗತ್ತೆ ಅಂತಂದ್ರೆ 7.5 ಶುರು ಆಗತ್ತೆ. ಸೊ 7.5 ನಮ್ಗೆ ಲೈಫ್ ಏನು ಅಂತ ತೋರ್ಸ್ಕೊಡೋನೆ ಶನೇಶ್ವರ. ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಅಥವಾ ಹಿಂದೆ ಮಾಡಿದಂತಹ ಪಾಪಕರ್ಮಗಳಲ್ಲಿ ಪ್ರತಿ ಒಂದನ್ನು ಒಬ್ಬ ಶಿಕ್ಷಕನಾಗಿ, ಒಬ್ಬ ಉಪಾಧ್ಯಾಯನಾಗಿ, ಒಬ್ಬ ಲೆಕ್ಚರರ್ ಆಗಿ ನಮ್ಮ ಜೀವನವನ್ನ ಗುರುಕುಲದಲ್ಲಿ ಗುರುಗಳು ಹೇಗೆ ನಮ್ಮನ್ನು ತಿದ್ದುತ್ತಾರೋ ಆ ತರ ತಿದ್ದುವಂತಹ ಶಕ್ತಿ ಏನಾರ ಇದೆ ಗ್ರಹಕ್ಕೆ ಅಂದ್ರೆ ಅದು ಏಕೈಕ ಶನೇಶ್ವರನ್ ಮಾತ್ರ ಅಲ್ವಾ. ನೋಡಿ, ಇಡೀ ಜಗತ್ತಲ್ಲಿ ಯಾರು ಎದುರುತ್ತಾರೆ ಅಂದ್ರೆ ಅದು ಶನೇಶ್ವರನ್ ಮಾತ್ರ. 7.5 ಶುರು ಆಯ್ತು ಅಂತ ಅಂದ್ರೆ ಎಲ್ಲಿಲ್ಲದ ಪೂಜೆಗಳು, ಎಲ್ಲಿಲ್ಲದ ಒಂದು ರಥಗಳು ಶುರು ಆಗತ್ತೆ. ಮತ್ತೆ ಎಲ್ಲಿಲ್ಲದ ಸಹಾಯಗಳನ್ನು ಮಾಡ್ತಾ ಹೋಗೋದೆಲ್ಲ ಮಾಡ್ತಾ ಹೋಗ್ತಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ದುಡಿಮೆ ಇಂಪಾರ್ಟೆಂಟ್. ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ಯಾರೇ ದುಡಿಲಿ, ಏನೇ ಮಾಡ್ಲಿ, ನಾವ್ ಇನ್ನೊಬ್ರು ಆಸೆ ಪಟ್ಟಾಗ ಮಾತ್ರ, ಇನ್ನೊಂದು ವಸ್ತುಗೆ ನಾವು ಆಸೆ ಪಟ್ಟಾಗ ಅದು ತಪ್ಪಾಗತ್ತೆ ಅಲ್ವಾ. ಸೊ ನಮ್ಮ ಬೆನ್ನು ನಮ್ಮ ಹಿಂದೆ ಹೇಗೆ ಕಾಣಿಸಲ್ವೋ ಅದಕ್ಕೆ ನಮಗೆ ಕನ್ನಡಿ ಬಂದಿದ್ದು ಅಲ್ವಾ. ನಮ್ ಬೆನ್ನು ಯಾಕೆ, ನಮ್ ಕರ್ಮಗಳು ಗೊತ್ತಾಯ್ತು. ಈಗ ಶನೇಶ್ವರಿಗೆ ಯಾಕೆ ಬೆನ್ ತೋರ್ಸ್ಕೊಂಡು ನಡಿಬಿಡಿ ಅಂತಾರೆ, ನಿನ್ ಕರ್ಮ ಎಲ್ಲ ಬೆನ್ನಿಂದ ಇರುತ್ತಪ್ಪ, ಆಗ ನೀನ್ ಬೆನ್ ತೋರ್ಸ್ಕೊಂಡ್ ಬರ್ಬೇಡ ಶನೇಶ್ವರಂಗೆ ಅಂತ ಹೇಳ್ತಾರೆ. ಆ ಒಬ್ಬ ಪರಮಾತ್ಮನಿಗೆ ಮಾತ್ರ ಹಿಂದಿಂದ ನಡ್ಕೊಂಡು ಎದ್ರಕೊಂಡ್ ಬರ್ತಾರೆ. ಎಲ್ಲ ಇಡೀ ಜೀವರಾಶಿಗಳಲ್ಲಿ ಏನಾರು ಎದುರುತ್ತೆ ಅಂದ್ರೆ ಅದು ಶನೇಶ್ವರಂಗ್ ಮಾತ್ರ. ಹಾಗಾಗಿ ಈ ಮಕರ ರಾಶಿಯವರಿಗೆ ರಾಶಾಧಿಪತಿ ಶನಿ ಅವನೇ ಆಗಿರೋದ್ರಿಂದ ಲೈಫ್ ಅಲ್ಲಿ ಏನಾರು ಮಾಡ್ಬೇಕು ಅಂತ ಅಂದ್ರೆ ಮಕರ ರಾಶಿಯವರು ತುಂಬಾ ಲವಬಲ್ ಪರ್ಸನ್ ಅಂತಾನೂ ಕೂಡ ಹೇಳ್ತೀನಿ ನಾನು. ಯಾಕೆಂದ್ರೆ ಪ್ರೀತಿನ ಹಂಚೋದಾಗ್ಲಿ, ಪ್ರೀತಿನ ಕೊಡೋದಾಗ್ಲಿ, ತನಗಿಲ್ದೇ ಇದ್ರೂ ಪರವಾಗಿಲ್ಲ ಮತ್ತೊಬ್ಬರಿಗೆ ಕೊಡುವಂಥದ್ದು, ಮತ್ತೆ ಸ್ವಾರ್ಥವನ್ನ ಇಲ್ದೇ ಇರೋಂತ, ಸ್ವಾರ್ಥ ಸ್ವಲ್ಪ ಮನುಷ್ಯನ್ ಇರ್ಲೇಬೇಕು, ಬಟ್ ನಿಸ್ವಾರ್ಥ ಅಂತ ಇರುತ್ತಲ್ಲ, ಆ ನಿಸ್ವಾರ್ಥದ ಗುಣಗಳನ್ನ ನಾವು ಮಕರ ರಾಶಿ ನೋಡ್ಬೋದು. ಯಾಕೆಂದ್ರೆ ಸಪ್ತಮಾಧಿಪತಿ ಚಂದ್ರ ಅವನೇ ಆಗ್ತಾನೆ ಇವರಿಗೆ. ಚಂದ್ರನ ಒಂದು ದೃಷ್ಟಿ ಕೂಡ ಈ ರಾಶಿ ಮೇಲೆ ಇರೋದ್ರಿಂದ ನಾನು ಏನ್ ಹೇಳ್ತೀನಿ, ತಾಯಿ ಗುಣವನ್ನ ಹೋಲಿಸುವಂತದ್ದೇ ಚಂದ್ರ ಆಗಿರೋದ್ರಿಂದ ಈ ಮಕರ ರಾಶಿಯವರಿಗೆ ಅತಿ ಹೆಚ್ಚು ತಾಯಿ ಗುಣಗಳು ಇರುತ್ತೆ. ಮನಸ್ಸು ಹೃದಯ ಅಂದ್ರೆ ಎಲ್ಲರನ್ನೂ ಸಮತೋಲನದಿಂದ ಪ್ರೀತಿಸುವಂತ ಏಕೈಕ ರಾಶಿ ಅಂದ್ರೆ ಮಕರ ರಾಶಿ. ಪ್ರೀತಿನ ಹಂಚಿ, ಪ್ರೀತಿನ ಕೊಟ್ಟು ಹೋಗೋದ್ರಲ್ಲಿ ಕೆಲವು ರಾಶಿಗಳಿದೆ. ಅದರಲ್ಲೂ ಕೆಲವು ರಾಶಿಗಳು ಹೇಳಿದೀನಿ. ತುಲಾ ರಾಶಿ ಇರ್ಬೋದು, ವೃಷಭ ಇರ್ಬೋದು, ಕಟಕ ಇರ್ಬೋದು. ಜೊತೆಗೆ ನಮ್ಮ ಮಕರ ರಾಶಿಯವರು ಗುಣಲಕ್ಷಣಗಳು ಹೇಗೆ ಅಂತ ಅಂದ್ರೆ, ಲೈಫ್ ಅಲ್ಲಿ ಏನಾದ್ರು ನಂಬಿಟ್ರೆ ತುಂಬಾ ಬಹಳ ಬೇಗ ನಂಬಿಡ್ತಾರೆ. ಅದನ್ನ ಮೋಸ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ಸ್ವಲ್ಪ ಮಕರ ರಾಶಿಯವರು ತಿದ್ಕೋಬೇಕಾಗತ್ತೆ. ಮೋಸದ ಗುಣಗಳು, ಕುಟುಂಬದ ಜೊತೆ ಅತಿ ಹೆಚ್ಚು ಬಾಂಧವ್ಯಗಳನ್ನ ಇಟ್ಕೊಳ್ಳುವಂಥದ್ದು, ಅಂದ್ರೆ ಹೆಚ್ಚು ಆಕರ್ಷಿತರಾಗೋದು ಅದಕ್ಕೆ, ಅಥವಾ ಅದಕ್ಕೆ ಪೊಸೆಸಿವ್ನೆಸ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮಕರ ರಾಶಿಯವರಲ್ಲಿ ಫಸ್ಟ್ ಆಫ್ ಆಲ್ ಏನು ಅಂತ ಅಂದ್ರೆ, ತನ್ನವರೇ ಅವ್ರವ್ರೇ ಅಂದ್ರೆ ಯಾರವರಿಗೆ ತುಂಬಾ ಪ್ರೀತಿಸ್ತಾ ಇರ್ತಾರೋ ಆ ವ್ಯಕ್ತಿಗಳೇ ಅವರಿಗೆ ಮೋಸ ಮಾಡ್ತಾರೆ. ಸೊ ಅದಕ್ಕೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಮಕರ ರಾಶಿಯವರ ಗುಣನೇ ಅದು. ಎಲ್ರನ್ನೂ ಪ್ರೀತಿ ಮಾಡ್ತಾರೆ. ಜೊತೆಗೆ ತನಗೆ ಸಂಬಂಧಪಟ್ಟವರು, ತನ್ನ ಮನೆ ಕುಟುಂಬದವ್ರು ಇರ್ಬೋದು, ಹೊರಗ್ನವ್ರು ಇರ್ಬೋದು, ಅವ್ರನ್ನ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಮಾಡಿದ ವ್ಯಕ್ತಿಗಳು ಇವರಿಗೆ ನೋವು ಕೊಡ್ತಾರೆ ಅಥವಾ ಮೋಸ ಮಾಡ್ತಾರೆ. ಆಗ ಎಷ್ಟ ನೋವಾಗುತ್ತೆ ಅಂತಂದ್ರೆ ಲೈಫಲ್ಲಿ ಅವ್ರಿಗೆ ತಡ್ಕೊಳ್ಳೋ ಅಷ್ಟು ನೋವಾಗುತ್ತೆ. ಹಾಗಾಗಿ ಮುಂಚೆ ಪ್ರೀತಿ ಕೊಡಕ್ಕಿಂತ ಮುಂಚೆ, ಪ್ರೀತಿ ತಗೊಳಕ್ಕಿಂತ ಮುಂಚೆ ಆ ವ್ಯಕ್ತಿ ಅರನೋ ಅರನಲ್ವೋ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ.
ಅಲ್ವಾ? ಹಾಗಾಗಿ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಬರ್ತಾ ಇರೋದ್ರಿಂದ ಖಂಡಿತ ಇಷ್ಟು ದಿವಸಗಳು ಇದ್ದಂತಹ ಅಡೆತಡೆಗಳು ಜೂನ್ ತಿಂಗಳು, ಇದೇ ಮಾರ್ಚ್ ಯುಗಾದಿ ಆದ್ಮೇಲೆ ಜೂನ್ ತಿಂಗಳಲ್ಲಿ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳನ್ನ ನೋಡುವಂಥದ್ದು. 7ನೇ ಮನೆ ಗುರು ಬರ್ತಾ ಇದ್ದಾನೆ. ವ್ಯವಹಾರಿಕ ಆಗಿರ್ಬೋದು, ಸಾಂಸಾರಿಕ ವಿಚಾರಗಳಲ್ಲಿ ಆಗಿರ್ಬೋದು, ಖಂಡಿತ ಉನ್ನತ ಪ್ರಗತಿಯನ್ನ ನೋಡುವಂತಹ ಒಂದು ರಾಶಿ ಅಂತ ಹೇಳ್ಬೋದು. ಯಾಕೆಂದ್ರೆ ಗುರುವಿನ ಸಂಚಾರ ಸಪ್ತಮಕ್ಕೆ ಬಂದಾಗ ಕೆಲಸ ಕಾರ್ಯಗಳಲ್ಲಿರ್ಬೋದು, ನಿಮ್ಮ ವ್ಯವಸ್ಥೆ ಏನಾದ್ರು ಇದ್ರೆ, ಅಂದ್ರೆ ಯಾವ್ದಾರ ಬಿಸ್ನೆಸ್ ಮಾಡ್ತಾ ಇದೀರಿಯಪ್ಪ ಲಾಸ್ ಅಲ್ಲಿ ಇದ್ದೀನಿ, ಯಾವ್ದಾರ ಸಾಂಸಾರಿಕ ವಿಚಾರದಲ್ಲಿ ಕೋಟಲ್ಲಿದ್ದೀನಿ, ನನ್ಗೆ ಕಷ್ಟ ಆಗ್ತಾ ಇದೆ, ಗಂಡ ಹೆಂಡತಿರ ಮಧ್ಯದಲ್ಲಿ ನನಗೆ ಬಾಂಧವ್ಯಗಳು ಕಡಿಮೆ ಆಗಿ ನಾವು ಆಲ್ರೆಡಿ ಕೋರ್ಟ್ ಮೆಟ್ಲುಗಳನ್ನ ಹತ್ತಿದೀವಿ ಅನ್ನೋರ್ಗೆಲ್ಲ ಒಂದು ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗುರುವಿನ ಒಂದು ಗೋಚಾರದಿಂದ ಉತ್ತಮ ಫಲಾನುಫಲಗಳನ್ನ ನೋಡುವಂತ ಒಂದು ಸಮಯ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಸ್ಟ್ರಕ್ ಆಗಿರುವಂತದ್ದು ಮಕರ ರಾಶಿಯವರು ಯಾವ್ದೋ ಒಂದು ಗೌರ್ಮೆಂಟ್ ಕೊಟ್ಟೋ ಅಥವಾ ಯಾವ್ದೋ ಒಂದು ವ್ಯವಸ್ಥೆಯಿಂದನೋ ದುಡ್ಡುಗಳೆಲ್ಲ ಲಾಕ್ ಆಗ್ಬಿಟ್ಟಿರ್ತಾರೆ. ಆ ಲಾಕ್ಗಳಿಗೆಲ್ಲ ರಿಲೀಸ್ ಮಾಡುವಂತಹ ಕೀ ಗುರು ಬರ್ತಾ ಇರೋದ್ರಿಂದ ಖಂಡಿತ ಆ ಸಂಕಷ್ಟದ ಒಂದು ಕೀನ ಓಪನ್ ಮಾಡೋದಕ್ಕೆ, ಆ ಒಂದು ಬೀಗನ ಓಪನ್ ಮಾಡೋಕ್ಕೆ ಕೀ ಆಗಿ ಗುರು ಓಪನ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳ ಸರಮಾಲೆಯಿಂದ ಹೊರಗಡೆ ಬರುವಂತಹ ಚಾನ್ಸಸ್ ಮಕರ ರಾಶಿಯವರಿಗೆ ಖಂಡಿತ ಇದೆ. ಯಾಕೆಂದ್ರೆ 3ನೇ ಮನೆ ಶನಿ, ಸಪ್ತಮದಲ್ಲಿ ಗುರು, ಅಷ್ಟಮದಲ್ಲಿ ಕೇತು ಒಬ್ಬ ಕುತ್ಕೊಳ್ಳೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅಂದ್ರೆ ಹೆಲ್ತ್ ಅಂತ ವಿಚಾರ ಬಂದಾಗ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಕಟ್ಟಿಂಗ್ ನ ಹಾಕುವಂಥದ್ದು, ಹೆಲ್ತ್ ಅಲ್ಲಿ ಆರೋಗ್ಯದ ವಿಚಾರದಲ್ಲಿ ಅನಾರೋಗ್ಯ ಕಾಡುವಂಥದ್ದು, ಅವಾಗವಾಗ ಹಾಸ್ಪಿಟಲೈಸ್ ಆಗೋದು ಅಥವಾ ಹಾಸ್ಪಿಟ್ಲಿಗೆ ಹೋಗೋದು, ವೈದ್ಯಕೀಯ ಉಪಚಾರಗಳು ಜಾಸ್ತಿ ಅಂತ ಹೇಳ್ಬೋದು ಅಷ್ಟಮದಲ್ಲಿ ಕೇತು ಇದ್ದಾಗ. ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಮಿಕ್ಕಿದೆಲ್ಲ ಕೂಡ ನಿಮಗೆ ಶುಭ ಫಲಗಳನ್ನ ತಂದ್ಕೊಡ್ತಾ ಹೋಗುತ್ತೆ. ಧನಸ್ಥಾನದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿ ಮಕರ ರಾಶಿಯವರು. ಯಾಕೆ ಅಂದ್ರೆ ಕೊಟ್ಟಂತಹ ಹಣ ಎಲ್ಲೋ ಒಂದು ಕಡೆ ಲಾಕ್ ಮಾಡ್ಬಿಡ್ತಾನೆ, ನಂಬೋದ್ ಜಾಸ್ತಿ, ನಂಬಿ ನಿಮ್ಮ ಹತ್ರ ಕಿತ್ಕೊಳ್ಳೋದು ಜಾಸ್ತಿ. ಮಕರ ರಾಶಿಯವರಿಗೆ ಒಳ್ಳೆಯವರು ಅಂತ ಅಂತೀರಾ, ಆ ವ್ಯಕ್ತಿಗಳೇ ನಿಮ್ಮನ್ನ ಕೆಟ್ಟವರಾಗಿರ್ತಾರೆ. ಯಾಕಂದ್ರೆ ಅವ್ರನ್ನ ಬಹಳ ಬೇಗ ನಂಬಿಸ್ಬೋದು. ಮಕರ ರಾಶಿಯವ್ರನ್ನ ನಂಬಿಸಿ ಹಣವನ್ನ ಕಿತ್ಕೊಳ್ಳುವಂತ ವ್ಯಕ್ತಿಗಳು ನಿಮ್ಮ ಜೊತೆ ಇರೋದ್ರಿಂದ ಆದಷ್ಟು ಎಲ್ಲರನ್ನು ಬಿಲೀವ್ನೆಸ್ ನ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಮಕರ ರಾಶಿಯವರಿಗೆ ಖಂಡಿತ ಸಪ್ತಮದಲ್ಲಿ ಗುರು ಬರೋದ್ರಿಂದ, ಅದ್ರ ಜೊತೆಗೆ ನಿಮಗೆ ಸಪ್ತಮದಲ್ಲೇ ಕಟಕ ರಾಶಿಗೆ ಗುರು ಉಚ್ಚ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಆ ಒಂದು ಗುರುವಿನ ಆಶೀರ್ವಾದ ನಿಮ್ಮ ಒಂದು ರಾಶಿಯ ಮೇಲೆ ಬೀಳೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ಅಥವಾ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಇರ್ಬೋದು, ಒಂದು ರೀತಿಯ ಸರಾಗವಾಗಿ ಕೆಲಸಗಳಾಗುವಂತಹ ಸಮಯ ನಿಮಗೆ ಬಂದಿರೋದ್ರಿಂದ ಈ ಒಂದು ಸದುಪಯೋಗವನ್ನು ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೂ ಯುಗಾದಿಯು ಹೊಸ ಹೊಸ ಕಾರ್ಯಗಳನ್ನ ಜೊತೆಗೆ ತಂದ್ಕೊಡ್ತಾ ಹೋಗುತ್ತೆ. ಜೊತೆಗೆ ಅತಿ ಹೆಚ್ಚು ಶುಭ ಫಲಗಳನ್ನ, ಇತ್ತೀಚೆಗೆ ಆದಂತಹ ನೋವುಗಳು ಎಲ್ಲವನ್ನು ಮರೆತು ಶುಭ ಫಲಗಳನ್ನ ತಂದು ಕೊಡುವಂತ ಒಂದು ಸುವರ್ಣ ಅವಕಾಶ ಆಗ್ತಿರೋದ್ರಿಂದ ಈ ಯುಗಾದಿಯ ಸಂವತ್ಸರ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.